ಕಾರೈಕಾಲ್ ಅಮ್ಮೆಯಾರ್ ಮಾವಿನ ಹಬ್ಬ. ಕಾರೈಕಾಲ್ ಅಮ್ಮೆಯಾರ್ ಮಾವಿನ ಹಬ್ಬ ಒಂದು ಪ್ರಸಿದ್ಧ ಹಬ್ಬ. ಈ ಹಬ್ಬ ಕಾರೈಕಾಲ್ನ ಪ್ರಮುಖ ಹಬ್ಬಗಳಲ್ಲಿ ಒಂದು. ಅಮ್ಮೆಯಾರ್ ಅವರ ಹೆಸರು ಪುನಿತಾವತಿಯ. ಅವಳು ಒಂದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿದಳು. ಅವಳು 63 ನಾಯನ್ಮಾರ್ಗಳಲ್ಲಿ ಒಬ್ಬಳು. ಅವಳು 3 ಮಹಿಳಾ ನಾಯನ್ಮಾರ್ಗಳಲ್ಲಿ ದೊಡ್ಡಳು. ಹಾಲಿಯ ದಿನ ಕಾರೈವನ್ನಂ ಅಂತ ಹೆಸರು ಈಗ ಈ ಊರು. ಚೋಳರಲ್ಲಿದ್ದ ಸಮಯದಲ್ಲಿ ಒಂದು ಸಮೃದ್ಧ ಬಂದರು ಊರು ಆಗಿದೆ. ಇದು ಈ ದಿನ ಕಾರೈಕಾಲ್. ಅಮ್ಮೆಯಾರ್ ಚಿಕ್ಕ ವಯಸ್ಸಿನಲ್ಲಿ ಶಿವಭಕ್ತಿ ಮಾಡ್ತಾ ಇದ್ರು. ಅವರ ಮದುವೆ ನಾಗಪಟ್ಟಿಣದ ವ್ಯಾಪಾರಿ ಪರಮದತ್ತನ ಜೊತೆ ಆಯಿತು. ಒಂದು ದಿನ ಒಬ್ಬ ವ್ಯಾಪಾರಿ ಅವರ ಗಂಡಗೆ 2 ಮಾವಿನ ಹಣ್ಣು ಕೊಡುತ್ತಾನೆ. ಅವರು ಅದನ್ನು ಮನೆಗೆ ಕಲಿಸಿದ್ದರು. ಆಮೇಲೆ ಒಬ್ಬ ಶೈವ ಸನ್ಯಾಸಿ ಅಮ್ಮೆಯಾರ್ ಮನೆಗೆ ಬಂದು ಊಟ ಕೇಳಿದ್ದಾರೆ. ಊಟ ತಯಾರಿಲ್ಲ, ಆದರೆ ಮೊಸರು, ಅನ್ನ ಮತ್ತು ಒಂದು ಮಾವಿನ ಹಣ್ಣು ಇಟ್ಟು ಕೊಡಿತಾರು. ಪರಮದತ್ತನ್ ಊಟ ಮಾಡಲು ಬಂದರು. ಅವರಿಗೆ ಒಂದು ಮಾವಿನ ಹಣ್ಣು ಕೊಡಿತಾರು. ಅದು ತುಂಬಾ ಸಿಹಿ. ಅವರು ಇನ್ನೊಂದು ಹಣ್ಣು ಕೇಳಿದ್ದರು. ಅಮ್ಮೆಯಾರ್ ಶಿವನಿಗೆ ಪ್ರಾರ್ಥನೆ ಮಾಡಲು ಒಂದು ಹಣ್ಣು ಆಕಾಶದಿಂದ ಬಿಟ್ಟು ಬಂದಿತು. ಅವಳು ಅದನ್ನು ಕೊಡಿತಾರು. ಅದನ್ನು ತಿಂದು ಇದು ಎಲ್ಲಿಂದ ಬಂದಿತು ಎಂದು ಹೇಳಿದ್ದರು. ಅವಳು ಸತ್ಯ ಹೇಳಿದ್ದರು. ಅವರು ಆಶ್ಚರ್ಯಪಟ್ಟು ಮತ್ತೆ ಒಂದು ಹಣ್ಣು ತೂರಲು ಕೇಳಿದ್ದರು. ಅಮ್ಮೆಯಾರ್ ಪುನಃ ಪ್ರಾರ್ಥನೆ ಮಾಡಿದ್ದರು ಮತ್ತು ಒಂದು ಹಣ್ಣು ಬಂದಿತ್ತು. ಗಂಡನು ತಿಲ್ಲಿದ್ದರು. ಅವಳು ಒಂದು ಪವಿತ್ರ ದೈವಿ. ಅವರು ಮದುವೆಗೆ ಹೋಗಿ ಮತ್ತೆ ಮದುವೆ ಮಾಡಿದ್ದರು. ಮಗಳು ಜನಿಸಿದ್ದರು. ಮಗಳಿಗೆ ಪುನಿತಾವತಿ ಎಂದು ಹೆಸರು ಇಟ್ಟಿದ್ದರು. ಶಿವನಿಗೆ ಪ್ರತಿಸಿ, ನನ್ನ ಶರೀರ ಬೇಕು ಇಲ್ಲ, ನಾನು ನಿನ್ನ ಭಕ್ತ ರೂಪದಲ್ಲಿ ಇರಲಿ ಎಂದು ಹೇಳಿದ್ದರು. ಶಿವನು ಅವರಿಗೆ ಶಿವಭೂತ ರೂಪ ಕೊಡಿದ್ದರು. ಶಿವ ಅವರು ಅಮ್ಮ ಎಂದು ಕರೆಯಲು ವರವನ್ನು ಕೇಳಿದ್ದರು. ಅಮ್ಮೆಯಾರ್ ಹೇಳಿದ್ದರು, ನನಗೆ ಪುನರ್ಜನ್ಮ ಬೇಡ, ಇರಲಿ ಅಂದ್ರೆ ನಿನ್ನ ನೆನಪು ಇರಲಿ. ಶಿವ ಅವರಿಗೆ ವರವನ್ನು ಕೊಡಿದ್ದರು. ಈ ಕಥೆಯ ನೆನಪಿ ಮಾಡಿಕೊಂಡು ಮಾವಿನ ಹಬ್ಬ ಆಚರಿಸುತ್ತಾರೆ. ಜನ ಹೇಳುತ್ತಾರೆ, ಈ ಹಬ್ಬಕ್ಕೆ ಬಂದು ಮಾವು ಪಡೆಯುವವರೇ ಸಂತಾನ ಪಡೆಯುತ್ತಾರೆ. ನಂಬಿಕೆಯೇ ಇಲ್ಲ ಅಲ್ವಾ?